ಸರ್ ನೀವು ಸ್ವಲ್ಪ ಈಗ ಬ್ರ್ಯಾಂಡ್ ಅಂಬಾಸಿಡರ್ ನಾನು ಒಂದು ಯಾವುದೇ ಅಭಿಯಾನ ಶುರುವಾಗಿದೆ ಸರ್. ಕಮರ್ಷಿಯಲ್ ಇಂಟ್ರೆಸ್ಟ್ ಅಥವಾ ಕಮರ್ಷಿಯಲ್ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡೋದಿಲ್ಲ. ಮುಂಚೆನೂ ಕೂಡ ಈ ಒಂದು ರಾಷ್ಟ್ರೀಯ ವೃತ್ತ ಜೀವನ ಶುರು ಮಾಡೋಕ್ಕೆ ಮುಂಚೆನೂ ಕೂಡ ಸರ್ಕಾರದ ಕೆಲವು ಪ್ರವಾಸೋದ್ಯಮ ಇರ್ಬೋದು ಇತ್ಯಾದಿ ಎಲ್ಲಾನು ಕೂಡ ನಾವಾಗೆ ಅದಕ್ಕೆ ರಾಯಭಾರಿ ಅಂತಲ್ಲ, ಬಟ್ ಅದರ ಪ್ರೋತ್ಸಾಹ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡಿದ್ವಿ. ಸೇವೆ ಮಾಡೋಕ್ಕೆ ನಾವು ಯಾವಾಗ್ಲೂ ಸಿದ್ಧ. ಆದ್ರೆ ಇಂಥ ಕಮರ್ಷಿಯಲ್ ಆಗಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನಾವಂತೂ ಮಾಡೋದು. ಮೈಸೂರು ಸ್ಯಾಂಡಲ್ ಇದೆ ಬ್ರ್ಯಾಂಡ್. ಇಂಥವ್ರಿಗೂ ಬ್ರ್ಯಾಂಡ್ ಅಂಬಾಸಿಡರ್ ಬೇಕಾಗಿತ್ತ? ಅದರ ಅನಿವಾರ್ಯತೆ ಇದೆಯಾ ಮೈಸೂರು ಸ್ಯಾಂಡಲ್? ಬ್ರ್ಯಾಂಡ್ ಅಂಬಾಸಿಡರ್ ಬೇಕಾಗಿದೆಯೋ ಇಲ್ಲೋ ಅದು ತಜ್ಞರು ತೀರ್ಮಾನ ಮಾಡ್ತಾರೆ. ನಮ್ಮ ಅಭಿವೃದ್ಧಿಯಲ್ಲಿ ಈ ಯಾವ ಸಂಸ್ಥೆ ಯಾವ ದೃಷ್ಟಿಯಲ್ಲಿ ಅದು ಸ್ಥಾಪನೆ ಆಗಿದೆ, ಯಾವ ತತ್ವದೊಂದಿಗೆ ಅದು ಸ್ಥಾಪನೆ ಆಗಿದೆ, ಯಾವ ಉದ್ದೇಶದಿಂದ ಸ್ಥಾಪನೆ ಆಗಿದೆ, ಇದು ಮೈಸೂರು ಮತ್ತೆ ಇವತ್ತಿನ ಮೈಸೂರು ಅಂದ್ರೆ ಇವತ್ತಿನ ಅವತಾರ ಕರ್ನಾಟಕ, ಅದರ ಲಾಭಕ್ಕಾಗಿ ಆ ಒಂದು PSU ಆಗಿ ಒಂದು ಪಬ್ಲಿಕ್ ಸೆಕ್ಟರ್ ಆಗಿ ಅದು ಮುಂದುವರಿತಾ ಬಂದಿದೆ. ಇವತ್ತು ಹೌದು, ಇದು ಬಿಸ್ನೆಸ್ ದೃಷ್ಟಿಯಿಂದ ಮತ್ತೆ ಲೋಕಲ್ ಏನೋ ಇಶ್ಯೂ ಇದೆ. ಅವ್ರು ಹೇಳಿದ್ದಾರೆ ಅದೇನೋ ಇದು ಹೆಚ್ಚು ನಾರ್ತ್ ಇಂಡಿಯಾದಲ್ಲಿ ಇದರ ಒಂದು ಪ್ರೋತ್ಸಾಹ ನೀಡಬೇಕು ಅಂತ. ಅದಕ್ಕೂ ಕೂಡ ಕನ್ನಡಿಗರೇ ಇದ್ದಾರೆ. ಇಡೀ ಭಾರತದಲ್ಲಿ ಮೆಚ್ಚಿರುವಂತದ್ದು ಅನೇಕ ನಟರು ಇದ್ದಾರೆ, ಅನೇಕ ಸ್ಪೋರ್ಟ್ಸ್ ಮೆನ್ಗಳಿದ್ದಾರೆ. ಅವ್ರನ್ನ ಗುರುತಿಸಿ ನೀವು ಇದು ಬ್ರ್ಯಾಂಡ್ ಅಂಬಾಸಿಡರ್ ಯಾತಿಗೆ ಹಾಕ್ಲಿಲ್ಲ ಅಂತ ನಮ್ಮ ಪ್ರಶ್ನೆ.